ಅರ್ಜೆಂಟೀನಾದಲ್ಲಿ ವೈದ್ಯರಾಗಿದ್ದ ಚೆಗುವೆರಾ ಅವರು ಅಮೆರಿಕದ ವಿರುದ್ಧ ಹೋರಾಡಲು ಏಕೆ ನಿರ್ಧರಿಸಿದ್ರು? ಲ್ಯಾಟಿನ್ ಅಮೆರಿಕಾದಾದ್ಯಂತ ತಮ್ಮ ಮೋಟಾರ್ ಸೈಕಲ್ ಪ್ರಯಾಣದ ಸಮಯದಲ್ಲಿ ಅವರು ಬಡತನ, ಹಸಿವು ಮತ್ತು ಯುನೈಟೆಡ್ ಫ್ರೂಟ್ನಂತಹ ಅಮೆರಿಕದ ಕಾರ್ಪೊರೇಷನ್ಗಳಿಂದ ಶೋಷಣೆಗೊಳಗಾದ ಕಾರ್ಮಿಕರನ್ನು ಕಂಡರು. ಗ್ವಾಟೆಮಾಲಾದಲ್ಲಿ ಅಮೆರಿಕದ ವ್ಯವಹಾರಕ್ಕೆ ಬೆದರಿಕೆ ಒಡ್ಡಿತ್ತು ಎಂಬ ಒಂದೇ ಒಂದು ಕಾರಣಕ್ಕೆ CIA ಪ್ರಜಾಪ್ರಭುತ್ವ ಸರ್ಕಾರವನ್ನೇ ಉರುಳಿಸುತ್ತಿರುವುದನ್ನು ಅವರು ಗಮನಿಸಿದ್ರು. ಚೆ ಅವರಿಗೆ ಅದು ಸ್ಪಷ್ಟವಾಗಿತ್ತು. ಲ್ಯಾಟಿನ್ ಅಮೆರಿಕದ ಪ್ರತಿಯೊಂದು ಅನ್ಯಾಯದ ಹಿಂದೆಯೂ ವಾಷಿಂಗ್ಟನ್ನ ನೆರಳಿತ್ತು ಎಂಬುದು. ನಂತರ ಕ್ಯೂಬಾದ ಸರದಿ ಬಂದಿತ್ತು. ಕ್ರಾಂತಿ ಜಯಗಳಿಸಿತ್ತು. ಆದರೆ ಅಮೆರಿಕದ ಆರ್ಥಿಕ ನಿಬಂಧನೆಗಳು ಮತ್ತು ಬೇ ಆಫ್ ಪಿಗ್ಸ್ ಆಕ್ರಮಣವು ಅಮೆರಿಕವು ಎಂದಿಗೂ ಯಾರನ್ನು ಸ್ವತಂತ್ರ ಹಾದಿಯಲ್ಲಿ ಇರಲು ಅನುಮತಿಸುವುದಿಲ್ಲ ಎಂಬುದನ್ನು ಸಾಬೀತುಪಡಿಸಿತ್ತು. ಇದೇ ಕಾರಣಕ್ಕೆ ಸ್ವಾತಂತ್ರ್ಯಕ್ಕಾಗಿ ಜಾಗತಿಕ ಹೋರಾಟದ ಅಗತ್ಯವಿದೆ ಎಂದು ಚೆ ನಂಬಿದ್ರು. ಅದು ಆಫ್ರಿಕಾ, ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕದಾದ್ಯಂತ. ಅವರು ಕೇವಲ ಕ್ಯೂಬಕ್ಕಾಗಿ ಹೋರಾಡುತ್ತಿರಲಿಲ್ಲ, ಅವರು ಅಮೆರಿಕದ ಸಾಮ್ರಾಜ್ಯಶಾಹಿಯ ವಿರುದ್ಧವೇ ಯುದ್ಧ ಸಾರಿದ್ರು. ಹೀಗೆ ಒಬ್ಬ ವೈದ್ಯರು ವಿಶ್ವದ ಅತ್ಯಂತ ಸಾಂಪ್ರದಾಯಿಕ ಕ್ರಾಂತಿಕಾರಿಯಾದರು.